ಫ್ರೆಂಡ್ಸ್ ನಮಸ್ತೆ. ಇದು ಬಂದು 10 ಕಿಲೋವ್ಯಾಟ್ ಹೈಬ್ರಿಡ್ ಸಿಸ್ಟಮ್ ಹಾಕಿರೋಂಥ ಜಾಗ. ಇದು ಬಂದು ಲಕ್ಕಂಡಳ್ಳಿ ಅನ್ನೋ ಊರಲ್ಲಿ ಮಾಡಿರೋಂಥ ಪ್ರಾಜೆಕ್ಟ್. ಇದು ಬಂದು ಹೊಸಕೋಟೆ ಹತ್ರ ಬರ್ತದೆ. ಇದು ಬಂದು ವಿಲ್ಲಾಗೆ ಹಾಕ್ಸ್ಕೊಂಡಿರೋಂಥದ್ದು ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಇವರು ವಿಲ್ಲಾ ಮೇಲೆ. ಇವ್ರಿಗೆ ಕರೆಂಟ್ ಅವಶ್ಯಕತೆಯೇ ಇಲ್ಲ, ಅಷ್ಟು ಈಗ ಜನ್ರೇಟ್ ಆಗುತ್ತೆ ನೋಡಿ. ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕಿರ್ತೀನಿ. ಮತ್ತು ನೋಡಿ, ಅದು ಬಂದು ಲೈಟಿಂಗ್ ಅರೆಸ್ಟರು. ಇದು ಬಂದು DCTV ಬಾಕ್ಸ್ ಅಂತ, ಇಂಟರ್ನಲ್ ವೈರಿಂಗ್ ಬಾಕ್ಸ್. ಇದರಿಂದ ಬಂದುಬಿಟ್ಟು ನಮಗೆ ಇನ್ವರ್ಟ್ರಿಗೆ ಹೋಗಿರುತ್ತೆ. ಇನ್ವರ್ಟ್ರ್ನಿಂದ ಮತ್ತೆ ನಮಗೆ AC DVC ಬಾಕ್ಸ್ ಬರುತ್ತೆ. ಅಂಡ್ ಚೇಂಜ್ ಓವರ್ ಕೂಡ ಇದೇನೆ. ಇದ್ರಿಗೆ ಚೇಂಜ್ ಓವರ್ನಿಂದ ಬೇಕಾದ್ರೆ ನಾವು ಕರೆಂಟಿಂದ ಕರೆಂಟ್ಗೆ ಚೇಂಜ್ ಮಾಡ್ಕೊಬೋದು. ಇದು ಬ್ಯಾಟ್ರಿ ಹಾಕಿದ್ದೀರಿ. ಬ್ಯಾಟ್ರಿ ಬಂದು 42 ವೋಲ್ಟು, 2 ಬ್ಯಾಟ್ರಿ ಹಾಕಿದೆ. ಈ ಬ್ಯಾಟ್ರಿ ಬಂದುಬಿಟ್ಟು ಲಿಥಿಯಂ ಬ್ಯಾಟ್ರಿಗಳು, ತುಂಬ ಚೆನ್ನಾಗಿ ಬಾಳಿಕೆ ಬರ್ತವೆ. ಇದು ಬಂದು ಸೋಲಾರ್ ಬೈ ಜನ್ರೇಷನ್ ಮೀಟ್ರ್. ಇನ್ನೊಂದು ಬಂದುಬಿಟ್ಟು ಸೋಲಾರ್ ಜನ್ರೇಷನ್ ಮೀಟ್ರು. ಈ 2 ಮೀಟ್ರಲ್ಲಿ 1 ಮೀಟ್ರ್ ಬಂದುಬಿಟ್ಟು ಹೋಗೋದು ಬರೋ 2 ರೀಡಿಂಗನ್ನು ಕ್ಯಾಲ್ಕುಲೇಟ್ ಮಾಡೋಂಥ 1 ಮೀಟ್ರ್ ಆಗಿರುತ್ತೆ. ಇದೇನಪ್ಪ ಗುಂಡಿಗಳು ತೋರಿಸ್ತವ್ರೆ ಅನ್ಕೊಂಬೋದು. ಇದು ಗುಂಡಿಗಳಲ್ಲ, ಇದು ಬಂದುಬಿಟ್ಟು ಹರ್ತಿಂಗಿಗೆ, ಅಂದರೆ ಮತ್ತು ಮೇಲ್ಗಡೆ ಲೈಟಿಂಗ್ ಅರೆಸ್ಟ್ರಿಗೆ ಒಂದು ಹೋಗುತ್ತೆ, ಒಂದು ಬಂದುಬಿಟ್ಟು ಪ್ಯಾನಲ್ಗಳಿಗೆ ಹೋಗುತ್ತೆ, ಈ ಮತ್ತೊಂದು ಬಂದುಬಿಟ್ಟು ನಮ್ಮ ಇನ್ವೇಟ್ರಿಗೆ ಹೋಗುತ್ತೆ. ಹಾಗಾಗಿ ಈ 3 ಗುಂಡಿಗಳನ್ನ ಹಾಕಿ ಇಲ್ಲಿಂದ ವೈರನ್ನು ತೊಗೊಂಡೋಗಿ ನಾವು ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಹಾಗಾಗಿ ಈ ಗುಂಡಿಗಳೇ ಲೈಟಿಂಗ್ ಅರೆಸ್ಟ್ರಿಗೆ ಯೂಸ್ ಮಾಡೋಂಥ ಒಂದು ಹರ್ತಿಂಗ್ ಅಂತ ಹೇಳ್ಬೋದು ನಾವು.